ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಪ್ರಥಮ PUCಯ 4ನೇ ಪದ್ಯವಾದಂತಹ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವ ಒಂದು ಲಕ್ಷ್ಮೀಶನ ಪದ್ಯದ ವಿವರವನ್ನು ನೋಡೋಣ. ಈ ಒಂದು ಪದ್ಯದಲ್ಲಿ ಪ್ರವೇಶದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಶತಮಾನಗಳು ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ. ಇವು ಕಾಲದೇಶಗಳನ್ನು ಮೀರಿ ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ. ಅಂದರೆ ಹೆಣ್ಣಿನ ಮೇಲೆ ದೌರ್ಜನ್ಯ ಒಂದು ಶತಶತಮಾನಗಳಿಂದ ನಡೀತಾನೆ ಬಂದಿದೆ. ಈಗ ಕಾಲ ಬದಲಾಗಿದೆ, ಹಾಗೆ ಒಂದು ದೌರ್ಜನ್ಯದ ವಿಧಾನವು ಕೂಡ ಬದಲಾಗಿದೆ. ಆದರೆ ಯಾವುದೇ ರೀತಿಯಾದಂಥ ಶೋಷಣೆ ಕಡಿಮೆ ಆಗಿಲ್ಲ ಅನ್ನೋದು ಈ ಪ್ರವೇಶದಲ್ಲಿ ನಾವು ನೋಡ್ಬೋದು ಅಂತ. ಈಗ ಲಕ್ಷ್ಮೀಶ ಕವಿಯ ಒಂದು ಪರಿಚಯವನ್ನು ನೋಡೋಣ. ಲಕ್ಷ್ಮೀಶ 1550 ಕಾಲ. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇವನಿಗೆ ಕರ್ನಾಟಕ ಕವಿಚೂತನ ವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳಿವೆ. ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು. ಬಂಧು ಮಿತ್ರನನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗ. ಗೂಢಾಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದನ್ನು ಕಾಣಬಹುದು. ಅಂದರೆ ಒಂದು ತಂದೆ ಮಕ್ಕಳ ಕದನ ಹಾಗೂ ಸೀತೆಯ ಒಂದು ದುಃಖ ದುಮ್ಮಾನಗಳಲ್ಲಿ ತುಂಬ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಲಕ್ಷ್ಮೀಶ ಏನು ಮಾಡಿದ್ದಾನೆ, ವರ್ಣಿಸಿದ್ದಾನೆ ಅಂತ. ಈಗ ಒಂದೊಂದೇ ಚರಣವನ್ನು ವಿವರಿಸ್ತಾ ಹೋಗೋಣ. ಮೊದಲನೇ ಚರಣವನ್ನು ನೋಡ್ರಿ. ಈ ಒಂದು ಮೊದಲನೇ ಚರಣ ನೋಡೋಕ್ಕಿಂತ ಮುಂಚೆ ಈ ಒಂದು ಕಾವ್ಯ ಭಾಗದ ಹಿನ್ನೆಲೆ ಏನಾಗಿತ್ತು ಅನ್ನೋದನ್ನು ನೋಡೋಣ. ಈಗಾಗಲೇ ಹೇಳಿದಾಗೆ ರಾಮ ಪರಿತ್ಯಾಗ ಮಾಡಿದ ಒಂದು ಸಂದರ್ಭದಲ್ಲಿ ಈ ಒಂದು ಕವಿತೆಯನ್ನು ಲಕ್ಷ್ಮೀಶ ಜನಮೇಜಯನಿಗೆ ಹೇಳಿರ್ತಕ್ಕಂಥದ್ದು. ಅಂದರೆ ಋಷಿಯು ಜನಮೇಜಯನಿಗೆ ಹೇಳಿರ್ತಕ್ಕಂಥ ಕಥೆ ಇದು ಅಂತ. ಲಂಕೆಯಿಂದ ಹಿಂದಿರುಗಿದ ನಂತರ ರಾಮ ಸೀತೆಯರು ಪಟ್ಟಾಭಿಷಿಕ್ತರಾಗಿ ಅಯೋಧ್ಯೆಯಲ್ಲಿ ಇರ್ತಾರೆ. ಒಮ್ಮೆ ಅಲ್ಲಿ ಒಬ್ಬ ಅಗಸನ ಏನು ಮಾಡ್ತಾನೆ ಅಂದರೆ, ಮನೆ ಬಿಟ್ಟು ಹೋಗಿದ್ದಂಥ ಹೆಂಡತಿಯು ಮರಳಿ ಮನೆಗೆ ಬಂದಾಗ ಬಿಟ್ಟ ಹೆಂಡತಿಯನ್ನು ಮತ್ತೆ ಕಟ್ಟಿಕೊಳ್ಳಲು ನಾನು ಶ್ರೀರಾಮನಲ್ಲ ಅಂತ ಒಂದು ಸಲ್ಲದ ಮಾತುಗಳನ್ನು ಆಡಿರ್ತಾನವನು. ಆ ಆಡಿದ ಮಾತುಗಳು ಗುಪ್ತಚರರಿಂದ ಏನಾಗುತ್ತೆ, ರಾಮನಿಗೆ ಗೊತ್ತಾಗುತ್ತದು. ಸೊ ಅವನು ಆ ಮಾತನ್ನು ಕೇಳೇನಾಗ್ತಾನೆ ಅಂದರೆ ಚಿಂತಾಕ್ರಾಂತನಾಗ್ತಾನವನು. ಕೊನೆಗೆ ಅವನು ಅಪವಾದವನ್ನು ಹೊತ್ತು ಜನರ ಮಧ್ಯದಲ್ಲಿ ಬದುಕುವುದಕ್ಕಿಂತ ಏನು ಮಾಡೋದು, ಸೀತೆಯನ್ನೇ ತ್ಯಜಿಸೋದು ಒಳ್ಳೆಯದು ಅಂದ್ಕೊಂಡು ನಿರ್ಧಾರ ಮಾಡ್ತಾನವನು. ವಾರ್ತೆ ತಿಳಿದ ಸಹೋದರರು ಲೋಕಪಾವನಿಯಾದ ಸೀತೆಯನ್ನು ಪರಿತ್ಯಜಿಸದೆ ಪರಿಪರಿಯಾಗಿ ಬೇಡಿಕೊಳ್ತಾರೆ. ಆದರೆ ಶ್ರೀರಾಮ ಏನು ಮಾಡ್ತಾನೆ, ಅವನ ನಿರ್ಧಾರವನ್ನು ಬದಲಾಯಿಸೋದಿಲ್ಲ. ತುಂಬು ಗರ್ಭಿಣಿಯಾದ ಸೀತೆಯು ಪುನಃ ಕಾಡಿಗೆ ಹೋಗಿ ಋಷ್ಯಾಶ್ರಮಗಳನ್ನು, ಋಷಿ ಪತ್ನಿಯರನ್ನು ಕಾಣುವ ಹಂಬಲ ಉಂಟಾಗಿದೆ ಎಂದೊಮ್ಮೆ ರಾಮನ ಮುಂದೆ ಹೇಳಿಕೊಂಡಿರ್ತಾಳವಳು. ಅಂದರೆ ಅವಳಿಗೊಂದು ಬಯಕೆ ಆಗಿರುತ್ತೆ, ಋಷಿಗಳ ಮುನಿಗಳಿಗೆ ನೋಡಬೇಕು, ಅವಳ ಜೊತೆ ಇರಬೇಕು ಒಂದು ಸ್ವಲ್ಪ ದಿನ ಅಂತ. ಅದೇ ನೆಪವನ್ನು ಮಾಡ್ಕೊಂಡು ಏನು ಮಾಡ್ತಾನೆ ರಾಮ ಅಂದರೆ, ತಮ್ಮನಾದ ಲಕ್ಷ್ಮಣನ ಕರೆದು ಸೀತೆಯನ್ನು ಗಂಗಾ ತೀರದ ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸ್ತಾನೆ. ಅಣ್ಣನ ಆಜ್ಞೆಯನ್ನು ಮೀರಲಾರದಂತಲ್ಲ ಲಕ್ಷ್ಮಣ ಭಾರವಾದ ಹೃದಯದಿಂದ ಸೀತೆಯನ್ನು ಘೋರವಾದ ಅರಣ್ಯಕ್ಕೆ ಕರೆದುಕೊಂಡು ಬರ್ತಾನೆ.
ಸೀತೆಗೆ ಶ್ರೀರಾಮನ ಉದ್ದೇಶದ ಅರಿವಿರೋದಿಲ್ಲ. ಅವಳು ಲಕ್ಷ್ಮಣನಿಗೆ ಋಷ್ಯಾಶ್ರಮ ಪ್ರದೇಶವನ್ನು ಬಿಟ್ಟು ಇಂಥ ಭಯಂಕರ ಕಾಡಿಗೆ ಯಾಕೆ ಕರ್ಕೊಂಡು ಬರ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಲಕ್ಷ್ಮಣನು ಸೀತೆಗೆ ರಾಮನ ನಿರ್ಧಾರವನ್ನು ತಿಳಿಸಿ ಅವಳನ್ನು ಕಾಡಿನಲ್ಲಿ ಬಿಟ್ಟು ಹೋಗುವ ಒಂದು ಸಂದರ್ಭವನ್ನು ಹೇಳಿದಾಗ ಸೀತೆ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಈ ಕಾವ್ಯ ಭಾಗವನ್ನು ಲಕ್ಷ್ಮೀಶನು ತುಂಬ ಒಂದು ಹೃದಯ ಸ್ಪರ್ಶಿಯಾಗಿ ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ವಿವರಿಸಿದ್ದಾನೆ ಅಂತ. ಸೊ ಇಷ್ಟು ಈ ಒಂದು ಕಾವ್ಯದ ಹಿನ್ನೆಲೆ. ಇವಾಗ ಈ ಮೊದಲನೇ ಚರಣದಲ್ಲಿ ನೀವು ಈಗಾಗಲೇ ಗಮನಿಸ್ಬೋದು, ಇದು ವಾರ್ಧಕ ಷಟ್ಪದಿಯಲ್ಲಿರ್ತಕ್ಕಂಥದ್ದು 6 ಸಾಲುಗಳಿಂದ ಕೂಡಿದೆ. ಅದನ್ನೇ ಅವನು ಬಳಸಿದ್ದಾನೆ. ಮತ್ತು ಹೆಚ್ಚಾಗಿ ಉಪಮಾ ಅಲಂಕಾರಗಳನ್ನು ಬಳಸಿರೋದ್ರಿಂದ ಅವನನ್ನು ಉಪಮಾಲೋಲ ಅಂತ ಕೂಡ ಕರೀತಾರೆ ಲಕ್ಷ್ಮೀಶನನ್ನು. ಈ ಮೊದಲನೇ ಚರಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರಹ ದೋಳ್ ಅಚ್ಚಿಲಿಸುವ ಪತಾಕೆ ರಘು ವರ ನಂಗನೆಯ ನುಳಿದನಹ ಹಯದಂಗಡಿ ದಡಿಗಡಿಗೆ ತಲೆಗೊಡಹು ವಂತಿರಲ್ಕೆ ಪರಮ ಆದ ಆರುಣ ಮಾಯಿತೆಂದು ಅಯೋಧ್ಯಾಪುರದ ಆ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಸಿದಂ ಕಾಳ್ಬೆಟ್ಟೆಗೊಂಡ ನೀಲ ವೇಗದಿಂದ ರಥವನು. ಅಂದರೆ ಇಲ್ಲಿ ಜನಮೇಜನಿಗೆ ಋಷಿ ಕತೆ ಹೇಳ್ತಾ ಇದ್ದಾನಲ್ಲ, ಎಲೆ ಜನಮೇಜಯ ರಾಜನೇ ಕೇಳು, ಅವನ ಕತೆ ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ತನ್ನ ಅಣ್ಣನಾದ ಶ್ರೀರಾಮನ ಆಜ್ಞೆಯಂತೆ ಸುಮಿತ್ರೆಯ ಮಗನಾದ ಲಕ್ಷ್ಮಣ, ಸೌಮಿತ್ರೆ ಅಂದರೆ ಇಲ್ಲಿ ಲಕ್ಷ್ಮಣ ಅಂತ, ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟನು. ಅವರು ಪ್ರಯಾಣಿಸುತ್ತಿದ್ದ ರಥದ ಮೇಲಿದ್ದ ಪತಾಕೆಯು ಅತ್ತಿತ್ತ ಹೊಯ್ದಾಡುತ್ತಿತ್ತು. ಇಲ್ಲಿ ರಥದಲ್ಲಿರ್ತಕ್ಕಂಥ ಒಂದು ಪತಾಕೆ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇತ್ತು. ಯಾವ ತಪ್ಪನ್ನೂ ಮಾಡದ ಸೀತಾದೇವಿಯನ್ನು ಅರಣ್ಯಕ್ಕೆ ಕಳಿಸುವ ಶ್ರೀರಾಮನ ನಿರ್ಧಾರ ಸರಿಯಲ್ಲವೆಂದು ತಲೆಯನ್ನು ಅಲ್ಲಾಡಿಸಿದಂತೆ ಅದು ಕಾಣುತ್ತಿತ್ತು ಎಂದು ಕವಿ ಏನು ಮಾಡಿದ್ದಾನೆ, ಇಲ್ಲಿ ಒಂದು ಚಿತ್ರವನ್ನು ವಿವರಿಸಿದ್ದಾನೆ ಅಂತ. ಆ ಒಂದು ಪತಾಕೆ ಕೂಡ ಸರಿಯಲ್ಲ, ಇದು ನಿರ್ಧಾರ ಅಂತ ಹೇಳ್ತಾ ಇತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಕವಿ ಒಂದು ಚಿತ್ರಿಸಿದ್ದಾನೆ ಅದನ್ನು ಅಂತ. ಸೀತೆಯನ್ನು ಶ್ರೀರಾಮನಿಗೆ ಕಾಡಿಗೆ ಕಳಿಸುತ್ತಿರುವುದನ್ನು ತಿಳಿದ ಅಯೋಧ್ಯೆಯ ಜನರು ಇದು ಪರಮ ಕ್ರೌರ್ಯ ಎಂದು ತಮ್ಮನೊಳಗೆ ಮಾತನಾಡಿಕೊಂಡರು. ಇಲ್ಲಿ ಗುಜುಗುಜಿಸಿ ಮನದಿ ಅಂತ ಇದೆಲ್ಲ, ಸೊ ತಮ್ಮಲ್ಲೇ ಮಾತನಾಡಿಕೊಂಡ್ರು ಅಂತ ನೊಂದುಕೊಂಡರಂತೆ. ಮತ್ತೆ ಆದರೆ ಲಕ್ಷ್ಮಣನು ಕಲ್ಲಿನ ಹಾದಿಯಲ್ಲಿ ರಥವನ್ನು ವಾಯುವೇಗದಲ್ಲಿ ಓಡಿಸಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟನೆಂದು ಕವಿಯು ವಿವರಿಸಿದ್ದಾನೆ. ಆ ಜನರ ಮುಂದೆ ಅವನಿಗೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ರಥವನ್ನು ಜೋರಾಗಿ ಓಡಿಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ ಅಂತ. ಮುಂದಿನ ಚರಣವನ್ನು ನೋಡೋಣ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವುದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೋಳ್ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುವ ಮುಂದೆಳೆದು ಉಗ್ರ ಮೃಗ ಪಕ್ಷಿಗಣದಿಂದ ಗೂರ್ಮಿಸುವ ಹಳಮುಮಂ ಪೊಕ್ಕ ನಡಿಯಿಡು ಒಡಸದಳಮೆಂಬ ಕರ್ಕಶದ ಮಾರ್ಗದಿಂದ. ಏನು ಮಾಡ್ತಾನೆ ಅಂತಂದರೆ, ಅಯೋಧ್ಯೆಯಿಂದ ವಾಯುವೇಗದಲ್ಲಿ ರಥವನ್ನು ಓಡಿಸ್ಕೊಂಡು ಬಂದಂಥ ಲಕ್ಷ್ಮಣ ಗಂಗಾ ನದಿಯನ್ನು ಸಮೀಪಿಸ್ತಾರೆ. ಸೀತಾ ಲಕ್ಷ್ಮಣರಿಬ್ಬರು ಗಂಗಾ ನದಿಯನ್ನು ದಾಟಿ ಮುನ್ನಡ್ಕೊಂಡು ಹೋಗ್ತಾರೆ ಅಂತ ಕವಿಯು ಇಲ್ಲಿ ವರ್ಣಿಸಿದ್ದಾರೆ. ಹೇಗೆ ಹೋಗ್ತಾರೆ ಅನ್ನೋದನ್ನು, ಗಂಗಾ ನದಿಯ ಬಳಿ ರಥದಿಂದ ಕೆಳಗಿಳಿದ ಸೀತಾ ಲಕ್ಷ್ಮಣರು ಗಂಗೆಗೆ ನಮಸ್ಕರಿಸಿದರು. ನಿರ್ಮಲವಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಅನಂತರ ದೋಣಿಯನ್ನು ನಡೆಸುವ ನಾವಿಕರ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಗಂಗೆಯನ್ನು ದಾಟ್ತಾರೆ. ಲಕ್ಷ್ಮಣ ಘೋರವಾದ ಅರಣ್ಯದಲ್ಲಿ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಕಲ್ಲ ಅಂತ ಅವಳ ಮುಂದಿನ ಸ್ಥಿತಿಯನ್ನು ಲಕ್ಷ್ಮಣನು ಯೋಚಿಸಿ ಮನದಲ್ಲಿ ಏನು ಮಾಡ್ತಾನೆ ಅಂದರೆ, ಅವನು ಸಂಕಟವನ್ನು ಪಡ್ತಾನೆ ಅಂತ. ಕಾಲಿಡಲು ಸಾಧ್ಯವೇ ಇಲ್ಲಂಬಂತ ಒಂದು ಘನಘೋರವಾದಂಥ ಅರಣ್ಯ ಅದು. ಭೀಕರವಾದ ಪ್ರಾಣಿ ಪಕ್ಷಿಗಳಿಂದ ಏನಾಗ್ತಾ ಇತ್ತು ಅಂದರೆ ಅದು ಜಿಗುಡಿತಿತ್ತು. ಅರಣ್ಯವನ್ನು ಲಕ್ಷ್ಮಣನು ಸೀತೆಯೊಡನೆ ಅಂಥ ಒಂದು ಭಯಂಕರವಾದಂಥ ಅರಣ್ಯದಲ್ಲಿ ಏನು ಮಾಡ್ತಾನೆ ಲಕ್ಷ್ಮಣ, ಸೀತೆಯೊಂದಿಗೆ ಪ್ರವೇಶವನ್ನು ಮಾಡ್ತಾನೆ ಅಂತ. ಮುಂದಿನ ಒಂದು ಚರಣವನ್ನು ನೋಡೋಣ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ
ವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯ ದೋಳಿಡಿ ತಿರುದ್ದದ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಈ ಒಂದು ಚರಣದಲ್ಲಿ ಕವಿ ಒಂದು ಗರ್ಭಿಣಿಯಾದ ಸೀತೆಯು ಲಕ್ಷ್ಮಣನ ಜೊತೆಗೂಡಿ ಭೀಕರವಾದ ಅರಣ್ಯವನ್ನು ಪ್ರವೇಶಿಸಿದಾಗ ಅವಳ ಕಣ್ಣಿಗೆ ಅರಣ್ಯ ಹೇಗೆ ಕಾಣಿಸಿತ್ತು ಅನ್ನೋದನ್ನು ಕವಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ಇದೊಂದು ವಿಶಿಷ್ಟ ಪದ್ಯವಾಗಿದ್ದು ಒಂದು ಪದಕ್ಕೆ ಇರುವ ನಾನಾರ್ಥಕಗಳನ್ನು ಬಳಸಿಕೊಂಡು ಕವಿ ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ಬಹಳ ಚಮತ್ಕಾರವಾಗಿ ಇದನ್ನು ರಚಿಸಿದ್ದಾನೆ ಅಂತ ಇಲ್ಲಿ ನೀವು ಗಮನಿಸಬೇಕು. ಮೊದಲ 2 ಸಾಲುಗಳಲ್ಲಿಯ ಪದಗಳಿಗೆ 3ನೇ ಸಾಲಿನ ಪದಗಳನ್ನು ಮತ್ತು 4, 5ನೆಯ ಸಾಲುಗಳಿಗೆ 6ನೇ ಸಾಲಿನ ಪದಗಳನ್ನು ಅನ್ವಯ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ ಅಂದರೆ ಈ ಪದ್ಯ ಸರಿಯಾಗಿ ಅರ್ಥ ಆಗುತ್ತೆ ಅಂತೆ. ಇಲ್ಲಿ ನೋಡ್ರಿ, ಇರುಳಿನಲ್ಲಿ ಸೋಮ ಅಂದರೆ ಚಂದ್ರ ಕಾಣ್ತಾನೆ ಅಂತ. ಹಾಗೆ ಆ ಕಾಡಿನಲ್ಲಿಯೂ ಸೋಮ ಅಂದರೆ ಸೋಮ ಎಂಬ ಹೆಸರಿನ ಬಳ್ಳಿ ಇತ್ತು ಅಂತ. ಈ ರೀತಿಯಲ್ಲಿ ಒಂದಕ್ಕೊಂದು ಅರ್ಥ ಇದೆ ಇಲ್ಲಿ ಅಂತ. ಹಗಲಿನಲ್ಲಿ ಅರ್ಕ ಅಂದರೆ ಸೂರ್ಯನಿರ್ತಾನೆ ಹಗಲಿನಲ್ಲಿ, ಕರೆಕ್ಟಾ? ಹಾಗೇನೆ ಅಂತೆ ಆ ಕಾಡಿನಲ್ಲೂ ಅರ್ಕ ಅಂದರೆ ಎಕ್ಕದ ಗಿಡ ಇತ್ತು ಅಂತ. ಅರ್ಕ ಅಂದರೆ ಒಂದು ಕಡೆ ಇಲ್ಲಿ ಏನಾಗುತ್ತೆ, ನಾನಾರ್ಥಗಳಲ್ಲಿ ಒಂದು ಕಡೆ ಸೂರ್ಯ ಆದರೆ ಒಂದು ಕಡೆ ಏನಾಗಿರುತ್ತೆ ಅಂದರೆ ಅದು ಎಕ್ಕದ ಗಿಡ ಅಂತ ಆಗುತ್ತೆ ಅಂತ. ಯಜ್ಞದಲ್ಲಿ ಶಿಖಿ ಇರುತ್ತದೆ. ಯಜ್ಞದಲ್ಲಿ ಏನಿರುತ್ತೆ ಅಂದರೆ ಶಿಖಿ ಇರುತ್ತೆ. ಹಾಗೇನೆ ಏನಾಗಿರುತ್ತೆ ಅಂತಂದರೆ ಅದೇ ರೀತಿಯಲ್ಲಿ ಕಾಡಿನಲ್ಲಿ ಕೂಡ ಶಿಖಿ ಇತ್ತು ಅಂತ. ಶಿಖಿ ಅಂದರೆ ಇಲ್ಲಿ ನವಿಲು ಅಂತ, ಹೌದಾ? ಹಾಗೆಯೇ ಸ್ವರ್ಗದಲ್ಲಿ ಸಹಸ್ರಾಕ್ಷ ಅಂದರೆ ಇಂದ್ರ ಇರ್ತಾನೆ ಅಂತ. ಸಹಸ್ರಾಕ್ಷ ಅಂದರೆ ಇಲ್ಲಿ ಇಂದ್ರ ಇರ್ತಾನೆ ಅಂತ. ಮತ್ತು ಇಲ್ಲಿ ಏನಿದೆ ಅಂದರೆ ಕಾಡಿನಲ್ಲೂ ಕೂಡ ಸಹಸ್ರಾಕ್ಷ ನವಿಲು ಇರುತ್ತದೆ ಅಂತ. ಎರಡು ಜಾಗದಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ ಶಿಖಿ ಅಂದರೆ ಅಗ್ನಿ ಕೂಡ ಆಗುತ್ತೆ ಮತ್ತು ನವಿಲು ಕೂಡ ಆಗುತ್ತೆ. ಹಾಗೆ ಇಲ್ಲಿ ಸಹಸ್ರಾಕ್ಷ ಅಂದರೂ ಕೂಡ ಇಂದ್ರನೂ ಆಗುತ್ತೆ ಮತ್ತು ನವಿಲು ಕೂಡ ಆಗುತ್ತೆ ಅಂತ. ಮತ್ತೆ ಹಾಲಿನ ಸಮುದ್ರದಲ್ಲಿ ಮುಂದೆ ಕಡಲಂತೆ ಅಂತ ಇದೆಯಲ್ಲ, ಹಾಲಿನ ಸಮುದ್ರದಲ್ಲಿ ಹರಿ ವಿಷ್ಣು ಇರ್ತಾನೆ. ಅದೇ ರೀತಿ ಕಾಡಿನಲ್ಲಿ ಕೂಡ ಹರಿಗಳಿರುತ್ತವೆ ಅಂದರೆ ಸಿಂಹ ಇರುತ್ತೆ ಅಂತ. ಮತ್ತು ಕೈಲಾಸದಲ್ಲಿ ಶಿವ ಇರ್ತಾನೆ, ಕಾಡಿನಲ್ಲೂ ಕೂಡ ಶಿವ ಇದ್ದಾವೆ ಅಂತಂದರೆ ಶಿವ ಅನ್ನೋ ಮುಳ್ಳುಗಳಿದ್ವು ಅಂತ. ಈ ರೀತಿಯಾಗಿ ಒಂದಕ್ಕೊಂದು ಅವನೇನು ಮಾಡಿದ್ದಾನೆ ಅಂತಂದರೆ ಕವಿ ಲಕ್ಷ್ಮೀಶ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ಯುದ್ಧದಲ್ಲಿ ಶರ ಬಾಣಗಳು ಇರುತ್ತವೆ, ಅಂತೆಯೇ ಇಲ್ಲಿಯೂ ಕೂಡ ಏನಾಗಿದೆ, ಶರ ಇದ್ದವು ಅಂದರೆ ಶರ ಅಂದರೆ ಇಲ್ಲಿ ಹುಲ್ಲು ಅಂತ, ಶರ ಪುಂಡರೀಕ ಹುಲ್ಲು ಅಂತ. ಮತ್ತು ಕೊಳದಲ್ಲಿ ಪುಂಡರೀಕ ಅಂದರೆ ಕಮಲ ಅಂತ, ಕಾಡಿನಲ್ಲಿ ಹುಲಿ. ಹೀಗೆ ಅಲ್ಲಿ ಒಂದು ಕೊಳದಲ್ಲಿ ಪುಂಡರೀಕ ಇದ್ದಂತೆ ಇಲ್ಲಿ ಪುಂಡರೀಕ ಅಂದರೆ ಯಾವುದು, ಹುಲಿ ಅಂತ. ಕಡಲಲ್ಲಿ ವಿದ್ರುಮಗಳು ಇರುತ್ತವೆ. ಕಡಲಲ್ಲಿ ಅಂದ್ರೇ ಸಮುದ್ರದಲ್ಲಿ ಹವಳಗಳಿರುತ್ತವಲ್ಲ, ಹಾಗೆಯೇ ಕಾಡಿನಲ್ಲಿ ಏನಿದ್ದಾವೆ ಅಂತಂದರೆ ಮರಗಳಿದ್ದಾವೆ ಅಂತ. ಆಕಾಶದಲ್ಲಿ ವೃಕ್ಷಗಳಿರ್ತಾವಲ್ಲ, ವೃಕ್ಷ ಅಂದ್ರೇನು, ನಕ್ಷತ್ರ ಅಂತ. ಇಲ್ಲಿ ವೃಕ್ಷ ಅಂತಂದರೆ ಕರಡಿಗಳು ಅಂತ, ಕಾಡಿನಲ್ಲಿ ಕರಡಿಗಳಿದ್ದಾವೆ ಅಂತ. ಇಂತಹ ಮಹಾ ಅಟವಿಯ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಏನಾಯಿತು, ಕಾಣ್ತು ಅಂತ ಕವಿಯಲ್ಲಿ ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾನೆ. ಮುಂದಿನ ಒಂದು ಚರಣದಲ್ಲಿ ನೋಡೋಣ. ಎಲ್ಲಿ ಮುನಿಪ ಉತ್ತಮರ್ ಪಾವನದ ವನದಡೆಗಳಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದಳದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳಲ್ಲಿ ಎಲ್ಲಿಗೊಯ್ಯದೆ ದಾರುಣದ ಕಟ್ಟಡವಿ ಗಿಲ್ಲಿಗೇಕೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಅಂದರೆ ಇಲ್ಲಿ ಜಾನಕಿ ಏನು ಮಾಡ್ತಾಳೆ ಅಂದರೆ ಕೇಳ್ತಾಳೆ ಅವನಿಗೆ, ಯಾರಿಗೆ ಅಂದರೆ ಸೌಮಿತ್ರಿ ಅಂದರೆ ಇಲ್ಲಿ ಲಕ್ಷ್ಮಣನಿಗೆ. ಸೀತೆಯು ಶ್ರೀರಾಮನು ತನ್ನ ಬಯಕೆಯಂತೆ ಋಷಿಮುನಿಗಳ ಆಶ್ರಮದ ಸಂದರ್ಶನಕ್ಕಾಗಿ ಕಳಿಸಿರುವನೆಂದೇ ಆಕೆ ಏನು ಮಾಡಿರ್ತಾಳೆ ಅಂದರೆ ತಿಳ್ಕೊಂಡಿರ್ತಾಳೆ. ಆದರೆ ಲಕ್ಷ್ಮಣನು ತನ್ನನ್ನು ಮಹಾಘೋರಾರಣ್ಯಕ್ಕೆ ಕರೆತಂದದ್ದನ್ನು ನೋಡಿ ಭಯವಾಗತೊಡಗುತ್ತದೆ ಆಕೆಗೆ. ಆಕೆ ಲಕ್ಷ್ಮಣನನ್ನು ಈ ಮುಂದಿನಂತೆ ಪ್ರಶ್ನೆ ಮಾಡ್ತಾಳಳು. ಎಲೈ ಲಕ್ಷ್ಮಣನೇ, ಇಲ್ಲೆಲ್ಲೂ ಪರಮ ಪವಿತ್ರವಾದ ಮುನಿಶ್ರೇಷ್ಠರ ಆಶ್ರಮಗಳು ಕಣ್ಣಿಗೆ ಕಾಣಿಸ್ತಿಲ್ಲಲ್ಲ, ಮತ್ತು ಸಿದ್ಧಿ ಸಾಧಕ ಯೋಗಿಗಳ ಆಶ್ರಮಗಳು ಎಲ್ಲಿದ್ದಾವೆ, ಮಂಗಳಕರವೆನಿಸುವಂಥ ಸ್ಥಳಗಳೆಲ್ಲಿದ್ದಾವೆ,
ಆಶ್ರಮಗಳಲ್ಲಿ ನಿರಂತರವಾಗಿ ನಡೆಯುವ ಮಹಾಯಜ್ಞಯಾಗಗಳಿಂದ ಹೊರಹೊಮ್ಮುತ್ತಿರುವ ಹವಿಸ್ಸಿನ ಒಂದು ಪರಿಮಳಗಳು ಎಲ್ಲಿದೆ? ಮತ್ತು ಹೋಮಧೂಮಗಳಿಲ್ಲ, ಅಗ್ನಿಹೋತ್ರದ ಗುಡಿಸಿಲುಗಳೂ ಕಾಣಿಸ್ತಾ ಇಲ್ಲ, ಅಲ್ಲಿಂದ ಹೊರಹೊಮ್ಮುವ ಒಂದು ವೇದ ಕೋಶಗಳೂ ಕಿವಿ ಮೇಲೆ ಬೀಳ್ತಾ ಇಲ್ಲ. ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನನ್ನು ಕರೆದೊಯ್ಯದೆ ಇಂಥ ಘನಘೋರವಾದಂಥ ಈ ಕಾಡಿಗೆ ನನ್ನನ್ನು ಏಕೆ ಕರೆ ತಂದಿರುವೆ ಎಂದು ಭಯದಿಂದ ಏನು ಮಾಡ್ತಾಳೆ ಅವಳು, ನಿಟ್ಟುಸಿರನ್ನು ಬಿಡುತ್ತಾ ಸೀತೆಯು ಲಕ್ಷ್ಮಣನನ್ನು ಕೇಳ್ತಾಳೆ ಅಂತ. ಜಾನಕಿ ಅಂದ್ರೆ ಕೂಡ ಇಲ್ಲಿ ಸೀತೆ ಅಂತ. ಇಲ್ಲಿ ಮುಂದಿನ ಚರಣವನ್ನು ನೋಡೋಣ. ನರನಾಥ ಕೇಳವನೀಸುತ್ತೆ ನುಡಿದ ಮಾತಿಗುತ್ತರವನಾಡದೆ ಮನದೊಳರೆ ನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೆಳೆದಪೆನೋ ಮೇಣು ಸಿರ್ದ ಉರ್ದಿಪನೋ ನಿಷ್ಠುರದೋಳು ತರಣೀಕುಲ ಸಾರ್ವಭೌಮನ ರಾಣಿಯಂ ವನದೋಳಿರಿಸಿ ಪೋದಪೆನೆಂತೋ ಪೋಗದಿರ್ದೊಡೆ ಸಹೋದರನ ಏನೆಂದನಂದಪನೋ ಹಾಯೆಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಅಂದರೆ ಸೀತೆಯು ಒಂದು ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಏನಾಗುತ್ತೆ ಅಂದರೆ, ವೈಶಂಪಾಯನ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಹೇಳ್ತಾರೆ, ಸೀತಾ ಪರಿತ್ಯಾಗದ ಕಥೆಯನ್ನು ಮುಂದುವರಿಸುತ್ತಾ ಹೀಗೆಂದು ನುಡಿದರು, ಎಲೇ ರಾಜನೇ ಕೇಳು. ನರನಾಥನೇ ಅಂದರೆ ಇಲ್ಲಿ ರಾಜನೇ ಕೇಳು ಅಂತ. ಸೀತೆಯು ತನ್ನನ್ನು ಘೋರಾರಣ್ಯಕ್ಕೆ ಕರೆತಂದುದಕ್ಕೆ ಲಕ್ಷ್ಮಣನನ್ನು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರಿಸಿದ ಲಕ್ಷ್ಮಣ ಮನಸ್ಸಿಗೆ ಅಪಾರವಾದ ನೋವುಂಟಾಯಿತು. ರಘುರಾಮನು ಆಡಿರುವ ಅತಿ ಕಷ್ಟಕರವಾದ ಮಾತುಗಳನ್ನು ಸೀತೆಗೆ ಹೇಗೆ ತಿಳಿಸುವುದೆಂದು ಅವನಿಗೆ ತಿಳಿದಾಯಿತು. ಮನದಲ್ಲೇ ಏನು ಮಾಡ್ತಾನೆ ಅಂದರೆ ದುಃಖಿಸ್ತಾನವನು. ಸೂರ್ಯವಂಶದಲ್ಲಿ ಜನಿಸಿರುವ ಶ್ರೀರಾಮ ಮಹಾರಾಣಿಯಾದ ಸೀತೆಯನ್ನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಗೆ ಹಿಂದಿರುಗುವುದೆಂಬ ಚಿಂತೆ ಅವನನ್ನು ಆವರಿಸಿತ್ತು. ಇದರ ಜೊತೆಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಶ್ರೀರಾಮನು ಏನೆನ್ನುವನೋ ಎಂಬ ಚಿಂತೆ ಮತ್ತೊಂದು ಕಡೆ. ಈ ಎರಡೂ ಕೆಲಸಗಳು ಲಕ್ಷ್ಮಣನಿಗೆ ಕಡು ಕಷ್ಟದವಾಗಿ ಕಂಡು ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟನೇ ಹೊರತು ಅವನು ಸೀತೆಯ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಲ್ಲ. ಮುಂದಿನ ಚರಣದಲ್ಲಿ ನೋಡೋಣ. ದೇವಿ, ನಿನಗಿನ್ ಎನ್ನಗಂ ಪೇಳ್ದುದಿಲ್ಲಪವಾದ ಮಾವರಿಸೆ ನಿನ್ನ ನೊಲ್ಲದೆ ರಘುಕುಲೋದ್ಭವಂ ಸ್ವೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದ ಎನಗೆ ನೇಮಿಸಿದೊಡೆ ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನಿ ವಿಪನ ಕೊಡಗೊಂಡು ಬಂದೆನ್ ನಿನ್ನೊಯ್ ನಾವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ಅವನೇನು ಮಾಡ್ತಾನೆ ಅಂತಂದರೆ, ಲಕ್ಷ್ಮಣ ಅವಳ ಒಂದು ಮಾತಿಗೆ ಕೊನೆಗೆ ಸುಮ್ಮನಿರದಾಗದೇ ಅವನು ನಿಜವನ್ನು ಹೇಳ್ತಾನೆ. ದೇವಿ, ಸೀತಾದೇವಿಯೇ, ನಿನ್ನನ್ನು ಕಾಡಿಗೆ ಕರೆತಂದುದಕ್ಕೆ ಇದುವರೆಗೂ ನಾನು ಹೇಳಿಲ್ಲ. ರಾಮನ ಮೇಲೆ ಒಂದು ಅಪವಾದ ಬಂದೆರಗಿದ ಕಾರಣದಿಂದ ಶ್ರೀರಾಮನು ಏನು ಮಾಡಿದ್ದಾನೆ ಅಂದರೆ ನಿನ್ನನ್ನು ಪರಿತ್ಯಾಗ ಮಾಡಲು ಬಿಟ್ಟು ಬಿಡಲು ನಿರ್ಧರಿಸಿದ್ದಾನೆ. ಆದ್ದರಿಂದಲೇ ಅವನು ನಿನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞೆ ಮಾಡಿದ್ದಾನೆ. ನಾನು ಶ್ರೀರಾಮ ಪ್ರಭುವಿನ ಆಜ್ಞೆಯನ್ನು ಮೀರಲಾಗದೆ ನಿನ್ನನ್ನು ಈ ಮಹಾರಣ್ಯಕ್ಕೆ ಏನು ಮಾಡಿದ್ದೀನಿ, ಕರೆ ತಂದಿದ್ದೀನಿ. ಇನ್ನು ಇಲ್ಲಿಂದ ನೀನು ಎಲ್ಲಿಗಾದರೂ ತೆರಳಬಹುದು ಎಂದು ನುಡಿದು ಲಕ್ಷ್ಮಣನ ಏನು ಮಾಡ್ತಾನೆ, ಕಣ್ಣು ತುಂಬ ಒಂದು ನೀರನ್ನು ತುಂಬಿಕೊಂಡು ದುಃಖಭರಿತನಾಗಿ ನಿಂತು ಬಿಡ್ತಾನವನು. ಮುಂದೆ ಏನಾಗುತ್ತೆ ನೋಡೋಣ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದರೈ ಮುರಿದಿಳೆ ಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುನಡುಗುತ್ತ ಮರೆದಳಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರದೆಳೆದು ಪತ್ರದಿಂ ಕೊಡವಿಡಿದು ಸೆರಗಿಂದೇ ಬೀಸಿ ರಾಮನ ಸೇವೆ ಸಂದುದಿದೆ ತನಗೆಂದು ರೋಧಿಸಿದನು. ಆ ಮಾತನ್ನು ಕೇಳಿದ ತಕ್ಷಣ, ಲಕ್ಷ್ಮಣ ಹೇಳಿದ ಮಾತುಗಳನ್ನು ಕೇಳಿದಾಕ್ಷಣ ಸೀತೆಗಾದಂತಹ ಒಂದು ಆಘಾತವನ್ನು ಕವಿ ಏನು ಮಾಡಿದ್ದಾನೆ ಅಂದರೆ ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ. ಶ್ರೀರಾಮನು ತನ್ನನ್ನು ತ್ಯಜಿಸಿರುವೆನೆಂದು ಲಕ್ಷ್ಮಣನು ಹೇಳಿದಾಕ್ಷಣ ಸೀತೆಗೆ ಸಹಿಸಲ ಸಾಧ್ಯವಾದ ದುಃಖವಾಯಿತು. ಭೀಕರ ಬಿರುಗಾಳಿ ಬೀಸಿದಾಗ ಹೇಗೆ ಒಂದು ಕೊನೆಬಿಟ್ಟ ಬಾಳೆ ಗಿಡ ಕಂಪಿಸಿ ಧಡಾರನೆ ನೆಲಕ್ಕುರುಳಿ ಬೀಳುತ್ತದೋ ಹಾಗೆ ಸೀತೆ ಏನು ಮಾಡ್ತಾಳೆ, ಕುಸಿದು ನೆಲಕ್ಕೆ ಬಿದ್ದು ಬಿಡ್ತಾಳೆ ಅಂತ. ಮೂರ್ಛೆ ತಪ್ಪಿ ಬಿದ್ದ ಸೀತೆಗಾಗಿ ಮರುಗುತ್ತಾ ಕಣ್ಣೀರು ಸುರಿಸುತ್ತಾ ಲಕ್ಷ್ಮಣ ಕಾಡಿನಲ್ಲಿದ್ದಂಥ ಒಂದು ದೊಡ್ಡದೊಂದು ಎಲೆಯನ್ನು ತಂದು ಕೊಡೆಯಂತೆ ಹಿಡಿದು ನೆರಳನ್ನು ಒದಗಿಸ್ತಾನೆ.
ತಾನು ಹೊದೆದಿದ್ದ ಅಂಗವಸ್ತ್ರದ ತುದಿಯಿಂದ ಗಾಳಿಯನ್ನು ಬೀಸ್ತಾನೆ. ರಾಮನ ಸೇವು ಈ ರೀತಿ ಸಂದಿತೆ ಎಂದು ದುಃಖವನ್ನು ಪಡ್ತಾನವನು. ಮುಂದಿನ ಒಂದು ಚರಣವನ್ನು ನೋಡೋಣ. ಬಿಟ್ಟನೇ ರಘುಧ್ವಹಂ ನನ್ನ ಅಕಟಕಟ ತಾ ಮುಟ್ಟನೆ ನೆಗಳದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ. ಸುಮಿತ್ರಾ ತನುಜ ಕಟ್ಟರಣದೋಳ್ಕ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ. ನಿರುಪಮಂ ತಾನೆನ್ನ ಕಣ್ಬಟ್ಟೆ ಗೆಟ್ಟನೆ. ಮನೋವಲ್ಲಭನ್ ಗಲ್ದಡೆ ಅಡವಿಯೋಳ್ ಎಟ್ಟನೆ. ಪಿಶಾಚದೋಲ್ ಎಂತಿಹನೋ ಕೆಟ್ಟನಲಾ ಎಂದೊರೋಲ್ದಳ್ ಅಬಲೆ. ಅಂದರೆ ಇಲ್ಲಿ ಸೀತೆಯ ಒಂದು ದುಃಖವನ್ನು ಬಾಯಿ ಮಾತಿನಲ್ಲಿ ಕೂಡ ಹೇಳೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಅಂಥ ಒಂದು ದುಃಖ ತಪ್ತಳಾಗ್ತಾಳೆ ಅವಳು ಅಂತ ಈ ಒಂದು ಪದ್ಯದಲ್ಲಿ ಮೂರ್ಛೆಯಿಂದ ಎದ್ದ ಸೀತೆಯು ರೋಧಿಸಿದ ಬಗೆಯನ್ನು ಕವಿ ಏನು ಮಾಡಿದ್ದಾನೆ ಇಲ್ಲಿ ಚಿತ್ರಿಸಿದ್ದಾನೆ ಅಂತ. ಹೇಳ್ತಾಳೆ ಸೀತೆ ಮೂರ್ಛೆಯಿಂದ ಎದ್ದ ಮೇಲೆ, ರಘುರಾಮನು ನನ್ನನ್ನು ಬಿಟ್ಟುಬಿಟ್ನೆ. ಅಯ್ಯೋ, ಇನ್ನಾತ ನನ್ನನ್ನು ಮುಟ್ಟುವುದಿಲ್ವೇ? ಇದುವರೆಗೆ ನಮ್ಮಿಬ್ಬರ ಸಂಬಂಧ ಪ್ರಸಿದ್ಧವಾಗಿತ್ತು. ಅದಕ್ಕೆ ಶ್ರೀರಾಮ ಸಂಚಕಾರವನ್ನು ತಂದನ. ಎಲೈ ಲಕ್ಷ್ಮಣನೇ, ಈ ಭೀಕರವಾದ ಕಾಡಿನಲ್ಲಿ ಬಿಟ್ಟು ಬಾ ಎಂದು ಶ್ರೀರಾಮನು ನಿನಗೆ ಆದೇಶಿಸಿದನೇ? ಅಯ್ಯೋ, ಅವನ ಕಣ್ಣು ಕುರುಡಾಯಿತೇನು? ಮನೋವಲ್ಲಭನನ್ನು ಅಗಲಿ ಈ ಕಾಡಿನಲ್ಲಿ ಪಿಶಾಚಿಯಂತೆ ಒಬ್ಬಳೆ ಹೇಗಿರಲಿ? ಅಯ್ಯೋ, ನಾನು ಕೆಟ್ಟೆನಲ್ಲ ಎಂದು ಅತಿಯಾದ ದುಃಖದಿಂದ ಮರುಗಿದಳೆಂದು ಕವಿಯು ಸೀತೆಯ ದುಃಖವನ್ನು ವರ್ಣಿಸಿದ್ದಾನೆ. ಮುಂದಿನ ಚರಣದಲ್ಲಿ ನೋಡೋಣ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನವ ಮುರಿದೆನ್ನಂ ಮದುವೆಯಾದ ನಂದು ಮೊದಲಾಗಿ ರಮಿಸಿದ ನೆನ್ನೊಳ ಆಗಲ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ ರಾಮನೆನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದಗ್ನಿ ಮುಖದೋಳ್ ಪರೀಕ್ಷಿಸಿ ದನೆನ್ನೋಳ್ ಅಪರಾಧಮಂ ಕಾಣಿಸಿದನೆ. ಅಂದರೆ ಶ್ರೀರಾಮನು ಕೌಶಿಕ ಮುನಿಗಳೊಡನೆ ಏನು ಮಾಡ್ತಾನೆ, ಮಿಥಿಲಾಪುರಕ್ಕೆ ಬಂದು ಜನಕರಾಜನಿಟ್ಟಿದ್ದ ಪಣದಲ್ಲಿ ಗೆಲ್ತಾನೆ. ಶಿವಧನಸ್ಸನ್ನು ಮುರಿದು ಶೌರ್ಯವನ್ನು ತೋರಿಸಿ ಸೀತೆ ಆದಂಥ ತನ್ನನ್ನು ವರಿಸಿದನು. ಅಂದಿನಿಂದಲೂ ಸೀತೆಯೊಡನೆ ಶ್ರೀರಾಮನು ಆನಂದದ ಕ್ಷಣಗಳನ್ನೇ ಕಳೆದಿರುವನು. ರಾವಣನು ಸೀತೆಯನ್ನು ಅಪಹರಿಸಿದಾಗಲೂ ಸೀತೆ ಅಗಲುವಿಕೆಯಿಂದ ದುಃಖಿತಗೊಂಡ ಶ್ರೀರಾಮನು ಸೀತೆಯನ್ನು ಹಿಂಪಡೆಯಲು ವಾನರ ಸೈನ್ಯವನ್ನೇ ಏನು ಮಾಡ್ತಾನೆ ಅಂದರೆ ಕಟ್ತಾನೆ. ಲಂಕೆಗೆ ಸಮುದ್ರದ ಸೇತುವೆಯನ್ನು ನಿರ್ಮಿಸಿ ಆ ಒಂದು ರಾವಣಾದಿ ದೈತ್ಯರನ್ನು ಕೊಂದು ಸೀತೆಯನ್ನು ಕಾಪಾಡ್ತಾನೆ. ಅನಂತರ ಅಗ್ನಿ ಪ್ರವೇಶಗೆ ಒಡ್ತಾನೆ. ಅಗ್ನಿ ಪ್ರವೇಶದಲ್ಲಿ ತಾನು ಪವಿತ್ರಳು, ತನ್ನ ಹೆಂಡತಿ ಪರಿಶುದ್ಧಳೆಂಬುದನ್ನು ಖಚಿತಪಡಿಸ್ಕೊಳ್ತಾನೆ. ಇಷ್ಟೆಲ್ಲ ಮುಗಿದು ಇದೀಗ ರಾಮನಿಗೆ ತನ್ನಲ್ಲಿ ಅದಾವ ದೋಷ ಕಾಣಿಸಿತೆಂದು ಸೀತೆಯು ಲಕ್ಷ್ಮಣನನ್ನು ಕೇಳಿದಳು. ಅವಳಿಗೆ ಅಚ್ಚರಿಗಿಂತ ಹೆಚ್ಚಾಗಿ ವಿಪರೀತವಾದಂತಹ ದುಃಖ ಏನಾಗುತ್ತೆ, ಉಮ್ಮಳಿಸಿ ಬರುತ್ತೆ ಅಂತ. ಮುಂದಿನ ಚರಣವನ್ನು ನೋಡೋಣ. ಏಕೆ ನಿಂದೆ ಹೋಗು ಸೌಮಿತ್ರಿ, ಕೋಪಿಸನೆ ಕಾಕುತ್ಸನಿಲ್ಲಿ ತಳವಿದೊಡೆ ನೆರವುಂಟು ತನಗೀ ಕಾಡೋಳ್ ಉಗ್ರ ಜಂತುಗಳಲ್ಲಿ ರಘುನಾಥನೇಕಾಕಿಯಾಗಿರ್ಪನು ಲೋಕದರ ಸೈಗೆದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರಿ ಕೆಲಸ ಕೊಪ್ಪಿದರೆ ಹನುಮಂತ ನಿರ್ದಪನೆ ಪೇಳೆಂದಲ್ ಅವಲೇ. ಅವಳೇನು ಮಾಡ್ತಾಳೆ ಅಂದರೆ ಪ್ರಶ್ನೆಯನ್ನು ಮಾಡ್ತಾಳೆ. ಮತ್ತೆ ಯಾಕೆ ಸೀತೆಯು ಲಕ್ಷ್ಮಣನು ಅಯೋಧ್ಯೆಗೆ ಹಿಂತಿರುಗುವಂತೆ ಸೂಚಿಸ್ತಾಳೆ. ಸೀತಾದೇವಿಯು ಮಹಾಸಾಧ್ವಿಯು ಪತಿಭಕ್ತಿಯುಳ್ಳವಳು ಆಗಿದ್ದಳು. ತಾನು ಕಾಡು ಪಾಲಾದನೆಂದು ತಿಳಿದ ನಂತರ ಅವಳಿಗೆ ಶ್ರೀರಾಮನದೇ ಚಿಂತೆ. ಶ್ರೀರಾಮನಾಜ್ಞೆಗೆ ಬದ್ಧಳಾಗಿ ಇರಬೇಕೆಂದು ಅವಳ ಒಂದು ಇಂಗಿತವಾಗಿತ್ತು ಅಂತ. ಆದ್ದರಿಂದ ಅವಳು ಲಕ್ಷ್ಮಣನನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳ್ತಾಳೆ. ಏನು ಅಂದರೆ, ಎಲೇ ಲಕ್ಷ್ಮಣನೇ, ರಾಮನ ಅಣತಿಯಂತೆ ನೀನು ನನ್ನನ್ನು ಕಾಡಿನಲ್ಲಿ ಬಿಟ್ಟುದಾಯಿತಲ್ಲವೇ? ಇನ್ನು ಸುಮ್ಮನೆ ಏಕೆ ನಿಂತಿರುವೆ? ನೀನು ಅಯೋಧ್ಯೆಗೆ ಹಿಂತಿರುಗುವುದು ತಡವಾದರೆ ಶ್ರೀರಾಮನ ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದಲ್ಲವೇ? ನಾನು ಇಲ್ಲಿ ಒಂಟಿ ಎಂಬ ಭಯ ಬೇಡ. ನನಗಿಲ್ಲಿ ಈ ಕಾಡಿನ ಪಶು ಪಕ್ಷಿ ಕ್ರೂರ ಮೃಗಗಳು ಜೊತೆ ನೀಡುತ್ತವೆ. ಪಾಪ ಶ್ರೀರಾಮನು ಅಯೋಧ್ಯೆಯಲ್ಲಿ ಒಂಟಿಯಾಗಿರಬಹುದು. ಲೋಕದಲ್ಲಿ ರಾಜನಾದವನು ಏನು ಮಾಡಿದರೂ ಅವನ ಅಧೀನರಾದ ಸೇವಕರು ಅದನ್ನು ಸರಿತಪ್ಪೆಂದು ಪ್ರಶ್ನಿಸುವುದಿಲ್ಲ.
ನನ್ನನ್ನು ಕಾಡಿಗೆ ತಂದು ಬಿಡಲು ಭರತ ಹಾಗೂ ಶತ್ರುಘ್ನರು ಅವರು ಕೂಡ ಒಪ್ಕೊಂಡ್ರೇನು? ಹನುಮಂತನಾದರೂ ಇರುವ ಆಗ ರಾಮನೊಂದಿಗೆ ಇದ್ನ, ಅವನು ಒಪ್ಕೊಂಡ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಸೀತೆ ದುಃಖ ಹಾಗೂ ವ್ಯಂಗ್ಯದ ನುಡಿಗಳು ಇಲ್ಲಿ ಒಂದು ವ್ಯಕ್ತವಾಗಿದೆ ಅಂತ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡು ಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವು ದೆನ್ನೋಳ್ ಅಪರಾಧಮಂ ಉಂಟು. ಸಾಕಿಲ್ಲಿರಬೇಡ ನೀನು, ನಡೆ ಹೋಗು, ನಿಲ್ಲದಿನ್ನಿರ್ನೆನಗೆ ಮಾರ್ಗದೋಳಾಗ ಲಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದಾರ್ತೆಯ ಗಾರಿ ಸೌಮಿತ್ರಿ ನುಡಿದನ ವಿಪಿನದ ಅಭಿಮಾನಿಗಳಿಗೆ. ಅಂದರೆ ಸೀತೆ ಏನು ಮಾಡ್ತಾಳೆ ಅಂದರೆ ಕೊನೆಗೆ ಹೇಳ್ತಾಳೆ, ನಾನು ಹೆಣ್ಣಾಗಿ ಹುಟ್ಟಿದ ಒಂದು ಪಾಪಕ್ಕೆ ನಾನೀ ಅವಸ್ಥೆಯನ್ನು ಅನುಭವಿಸಬೇಕೆಂದು ತೀರ್ಮಾನಿಸ್ತಾಳವಳು. ಅವಳು ರಾಮನಾಜ್ಞೆಗೆ ಬದ್ಧಳಾಗಿ ಕಾಡಿನಲ್ಲಿರೋದಕ್ಕೆ ಅಸಹನೀಯವಾದಂಥ ಒಂದು ದುಃಖದಲ್ಲಿ ತೀರ್ಮಾನವನ್ನು ತಗೊಳ್ತಾಳೆ ಅಂತ. ಕೊನೆಗೆ ಆಕೆ ಲಕ್ಷ್ಮಣನ ಬಳಿ ಕರುಣಾಳುವಾದ ರಾಘವನದೇನೂ ತಪ್ಪಿಲ್ಲ, ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ತನ್ನನ್ನು ಹೀಗೆ ತಿನ್ನುತ್ತಿದೆ. ನಾನು ಈ ದೇಹವನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಳಬೇಕಿದೆ. ನಾನು ಹೇಗೋ ಕಾಡಿನಲ್ಲಿ ಬದುಕುತ್ತೇನೆ. ತಡಮಾಡದೆ ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗಬೇಕು ಎಂದು ಹೇಳಿದಳು. ಅವಳು ಲಕ್ಷ್ಮಣನಿಗೆ ತಕ್ಷಣವೇ ಅಲ್ಲಿಂದ ಹೊರಡಲು ಆಜ್ಞೆ ಮಾಡಿ ದಾರಿಯಲ್ಲಿ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲೆಂದು ಕಣ್ಣೀರು ಗೆರೆಯುತ್ತಾ ಹಾರೈಸಿದಳು. ಸೀತೆ ಆಡಿದ ಮಾತುಗಳನ್ನು ಕೇಳಿದ ನಂತರ ಲಕ್ಷ್ಮಣನು ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳು ಎದುರಾಗದಿರಲೆಂದು ವನದೇವತೆಗಳನ್ನು ಬೇಡಿಕೊಂಡನು. ಮುಂದಿನ ಚರಣವನ್ನು ನೋಡೋಣ. ಅವನು ಯಾವ ರೀತಿ ಬೇಡ್ಕೊಳ್ತಾನೆ ಅನ್ನೋದು ಈ ಚರಣದಲ್ಲಿದೆ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಂಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಂಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆ ತಾಯೇ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈಮುಗಿದನು. ಅವನು ಪರಿಪರಿಯಾಗಿ ಒಂದು ಕೇಳ್ಕೊಳ್ತಾನೆ ಅಲ್ಲಿರ್ತಕ್ಕಂತಹ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ಅಂತ. ಶ್ರೀರಾಮನ ಒಂದು ಆದೇಶದಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲೇ ಬಿಟ್ಟು ತಾನೊಬ್ಬನೇ ಅಯೋಧ್ಯೆಗೆ ತೆರಳುವ ಸಂದರ್ಭದಲ್ಲಿ ಸೀತೆಯ ಒಂದು ಕ್ಷೇಮಕ್ಕೆ ಕಾಡಿನಲ್ಲಿರುವ ಅವ್ಯಕ್ತ ದೇವತೆಗಳನ್ನು ಪ್ರಾರ್ಥಿಸುವ ಸಂದರ್ಭವನ್ನು ಈ ಮೇಲಿನ ಒಂದು ಪದ್ಯ ಏನು ಮಾಡುತ್ತೆ ಅಂದರೆ ಚಿತ್ರಿಸುತ್ತೆ ಅಂತ. ಲಕ್ಷ್ಮಣನು ಹೇಳ್ತಾನೆ, ಎಲೆ ಕಾಡಿನಲ್ಲಿರುವ ವನದೇವತೆಗಳೇ, ಮರಗಳೇ, ಪ್ರಾಣಿಗಳೇ, ಪಕ್ಷಿಗಳೇ, ಕ್ರಿಮಿಕೀಟಗಳೇ, ಧರ್ಮ ದೇವತೆ, ಜಗತ್ತನ್ನು ಕಾಪಾಡು ದೇವಗಂಗೆಯೇ, ಪಂಚಭೂತಗಳೇ, ಜಾನಕಿಯ ತಾಯಿಯಾದಂಥ ಭೂದೇವಿಯೇ, ನೀವೆಲ್ಲರೂ ಜಾನಕಿಯನ್ನು ನಿಮ್ಮ ಮಗಳಂತೆ ಸಲಹಿರಿ. ಕಾಡಿನಲ್ಲಿ ಆಕೆಗೆ ಯಾವ ಅಪಾಯವೂ ಆಗದಂತೆ ನೋಡಿಕೊಳ್ಳಿರಿ ಎಂದು ಕೈಮುಗಿದು ಬೇಡಿಕೊಂಡನು. ಅರಸ ಕೇಳಲಿರ್ದ ಪಕ್ಷಿ ಮೃಗ ಜಂತುಗಳದರಿಣಿಸುವಂತೆಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ದಿರದೆ ಕಂಬನಿಗರೆದು ನಿಜವೈರಮಂ ಮರೆದು ಪುಲ್ಮೇವುಗಳನೆ ತೊರೆದು ಕೊರಗುತ್ತಿರ್ದವು ಕೂಡೇಲ್ ವೃಕ್ಷಲತೆಗಳ ಬಾಡಿ ಸೊರಗುತ್ತಿರ್ದವು ಶೋಕಭಾರದಿಂ ಕಲ್ಲುಗಳಂ ಕರಗುತ್ತಿರ್ದವು ಜಗದೋಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಅಂದರೆ ವೈಶಂಪಾಯನ ಮುನಿಗಳು ಜನಮೇಜಯನ ರಾಜನಿಗೆ ಆ ಕಥೆಯನ್ನು ಹೇಳ್ತಾ ಮುಂದುವರಿಸ್ತಾ ಹೇಳ್ತಾನೆ, ಎಲೆ ರಾಜನೇ ಕೇಳು, ಸೀತೆಗೆ ಒದಗಿದ ಸಂಕಟದ ಸ್ಥಿತಿಯನ್ನು ನೋಡಿ ಆ ಕಾಡಿನಲ್ಲಿದ್ದ ಪಕ್ಷಿಗಳು, ಮೃಗಗಳು, ಜಂತುಗಳೆಲ್ಲವೂ ಬಂದು ಸೀತೆ ಸುತ್ತ ನಿಂತ್ಕೊಳ್ತವಂತೆ. ಅವುಗಳೆಲ್ಲ ಆಕೆ ದುಃಖದಲ್ಲಿ ಭಾಗಿಗಳಾಗಿ ಕಣ್ಣೀರನ್ನು ಸುರಿಸ್ತವೆ. ತಮ್ಮೊಳಗಿನ ಪರಸ್ಪರ ಒಂದು ವೈರತ್ವವನ್ನು ಮರೆತು ಅವುಗಳೆಲ್ಲವೂ ಕೂಡ ಹುಲ್ಲು, ಆಹಾರ, ಮೇವುಗಳನ್ನು ತೊರೆದು ಏನು ಮಾಡ್ತವೆ ಅಂದರೆ ಸೀತೆಗಾಗಿ ಕೊರಗ್ತವೆ, ಗೋಳಾಡ್ತವೆ. ಅಲ್ಲಿದ್ದ ಮರ ಬಳ್ಳಿಗಳೆಲ್ಲ ಬಾಡಿ ಸೊರಗಿ ಹೋದವಂತೆ. ಅತಿಯಾದ ಶೋಕದಿಂದ ಕಲ್ಲುಗಳು ಕೂಡ ಕರಗಿದವು. ಈ ರೀತಿಯಲ್ಲಿ ಸೀತೆ ದುಃಖದಲ್ಲಿ ಭಾಗಿಯಾದ ಮೃಗ, ಪಕ್ಷಿ, ಜಂತು, ತರಲತೆಗಳನ್ನು ನೋಡಿ ಕವಿ ಜಗತ್ತಿನಲ್ಲಿ ಉತ್ತಮರಿಗಾದ ಒಂದು ಹಾನಿಯನ್ನು ಕಂಡು, ಕೆಡಕನ್ನು ಕಂಡು ಯಾರು ಕೂಡ ಸಹಿಸೋದಿಲ್ಲ ಅಂತ ಕವಿಯಲ್ಲಿ ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾನೆ. ಮುಂದಿನ ಚರಣವನ್ನು ನೋಡೋಣ.
ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಮಾವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶೀತಲ ಮಾಧವ ಯವದ ಧೂಳಿಡಿದ ಮೈಯು ಬಿಡುಮುಡಿಯಂ ವಿಕೃತಿಯ ನಣಿಸದೆ ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವ್ಯತಿಸುವಂತಾಯ್ತ ಅಕಟ ವಿಧಿಯೆಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಅವಳೇನು ಮಾಡ್ತಾಳೆ, ಪ್ರಸ್ತುತ ಪದ್ಯದಲ್ಲಿ ಸೀತು ತನಗೊದಗಿದ ಒಂದು ದುಸ್ಥಿತಿಗೆ ಮರುಗಿದ ವಿವರವನ್ನು ಕವಿ ಏನು ಮಾಡಿದ್ದಾನೆ ಇಲ್ಲಿ ಚಿತ್ರಿಸಿದ್ದಾನೆ ಅಂತ. ಸ್ವಲ್ಪ ಹೊತ್ತಿನ ಬಳಿಕ ಚೇತರಿಸ್ಕೊಂಡಂಥ ಸೀತೆ ಏನು ಮಾಡ್ತಾಳೆ ಅಂದರೆ, ತನ್ನ ಒಂದು ಮುಂದಿನ ದಾರಿ ಯಾವುದು, ದಿಕ್ಕುಗಳನ್ನು ನೋಡ್ತಾಳೆ. ಅವಳ ದೇಹದ ಅಂಗಾಂಗಗಳಲ್ಲೂ ಶಿಥಿಲಾವಸ್ಥೆಗೆ ಸಂದಿರ್ತವೆ. ತನ್ನ ಧೂಳು ಹಿಡಿದ ದೇಹವನ್ನು, ಬಿಚ್ಚಿ ಕೆದರಿದ ಕೂದಲನ್ನು ಲೆಕ್ಕಿಸದೆ ಸೀತೆ ಏನು ಹೇಳ್ತಾಳೆ ಅಂದರೆ, ತಾನು ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು ಮತ್ತು ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು. ಇಂತಹ ತಾನು ಈ ಭೀಕರವಾದ ಕಾಡಿನಲ್ಲಿ ತೊಳಲಾಡಬೇಕಾಯ್ತೆ, ಅಯ್ಯೋ ವಿಧಿಯೇ ಎಂದು ಅವಳು ಮರ ಮತ್ತು ಕಲ್ಲುಗಳು ಕೂಡ ಕರಗಿ ಬಿಡುವಂತೆ ಏನು ಮಾಡ್ತಾಳೆ ಅಂದರೆ ಅಳ್ತಾಳೆ, ದುಃಖ ಪಡ್ತಾಳೆ, ಶೋಕಿಸ್ತಾಳೆ ಅಂತ. ಅದಕ್ಕೆ ಕವಿ ಇಲ್ಲಿ ಹೇಳಿರೋದು ಹಲುಬಿದಳ್ ಕಲ್ಮರಂ ಕರಗುವಂತೆ ಅಂತ. ಮುಂದಿನ ಚರಣವನ್ನು ನೋಡೋಣ. ಅನ್ಯಗಂ ಮುಖಕ್ಕೆ ಯುಪವನ ರಸುತ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆ ಬೆರೆಸಿ ನಡೆತಂದು ಕಾಡೋಳ್ ಊರ್ವಳೆ ಪುಗಲ್ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಿಳಿದು ಗ್ರೀಷ್ಮ ಋತು ವಿನ್ನವೇವ ಕಾಂತಾರದ ಅಧಿದೇವಿ ತಾನೆನಲ್ ಸನ್ ಗದ್ಗತ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಅನಂತರ ಏನಾಗುತ್ತೆ ಅಂದರೆ, ಆ ಒಂದು ಕಾಡಿನಲ್ಲಿ ಅಷ್ಟರಲ್ಲಿ ಮುನಿಶ್ರೇಷ್ಠನೆನಿಸಿದ್ದ ಒಂದು ತಪೋಧನರಾದ ವಾಲ್ಮೀಕಿ ಮುನಿಗಳೇನು ಮಾಡ್ತಾರೆ ಅಂದರೆ, ಅದೇ ಒಂದು ವನಕ್ಕೆ ಬರ್ತಾರೆ. ಅವರು ತಮ್ಮ ಹಲವಾರು ಶಿಷ್ಯರೊಂದಿಗೆ ಸೀತೆ ಇದ್ದ ಕಾಡಿಗೆ ಬರ್ತಾರೆ. ಯಜ್ಞ ಪಶುವನ್ನು ಕಟ್ಟುವ ಕಂಬವನ್ನು ಯೂಪ ಅಂತ ಹೇಳ್ತಾರೆ. ಆ ಯೂಪವನ್ನು ಹುಡುಕಾಡುತ್ತಾ ಅವ್ರು ಏನು ಮಾಡ್ತಾರೆ ಅಂದರೆ, ವಾಲ್ಮೀಕಿ ತನ್ನ ಶಿಷ್ಯರೊಂದಿಗೆ ಅಲ್ಲಿ ಬರ್ತಾರೆ. ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ದಿಕ್ಕುಗಾಣದೆ ದುಃಖದಿಂದ ಭ್ರಾಂತಳಾಗಿ ಗತಿಗೆಟ್ಟು ಗ್ರೀಷ್ಮ ಋತುವಿನ ಬಿಸಿಲಲ್ಲಿ ಬಸವಳಿದು ಬಿದ್ದು ರೋಧಿಸುತ್ತಿರುವ ವನದೇವತೆಯಂತೆ ಗಂಟಲು ಬಿಗಿದು ದುಃಖಿಸುತ್ತಿರುವ ಸೀತೆಯನ್ನು ಅವರು ನೋಡ್ತಾರೆ ಅಂತ. ನೋಡ್ಬಿಟ್ಟು ಹೀಗೆ ಹೇಳ್ತಾರೆ, ದೇವಿ ಬಿಡು, ಶೋಕಮಂ ಪುತ್ರ ಯುಗಮಂ ಪಡೆವೆ, ಭಾವಿಸದಿರಿನ್ನು ಸಂದೇಹಮಂ ಜನಕಂಗೆ ನಾವನ್ಯರಲ್ಲ, ನಮ್ಮಾಶ್ರಮಕ್ಕೆ ಬಂದು ನೀಂ ಸುಖದೋಳ್ದಿರ್ದೊಡೆ ನಿನ್ನನು ಆವಾವ ಬಯಕೆ ಉಂಟೆಲ್ಲಮಂ ಸಲ್ಲಿಸಿ ತಾವು ನೋವಿಕೊಂಡಿರ್ಪೆನಂಜದಿರು ಎಂದು ಸಂತೈಸಿ ರಾವಣ ಅರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಅಂದರೆ ಅಳುತ್ತಿದ್ದ ಸೀತೆಯನ್ನು ಸಂತೈಸಿದಂತಹ ಒಂದು ವಾಲ್ಮೀಕಿಯು ಸೀತೆಯನ್ನು ತಮ್ಮಾಶ್ರಮಕ್ಕೆ ಕರೆದೊಯ್ದು ಆ ಒಂದು ಉಪಚರಿಸಿದಂಥ ವಿವರವನ್ನು ಏನು ಮಾಡಿದ್ದಾನೆ ಕವಿಯಲ್ಲಿ ವರ್ಣಿಸಿದ್ದಾನೆ ಅಂತ. ವಾಲ್ಮೀಕಿಯು ಸೀತೆಯನ್ನು ಉದ್ದೇಶಿಸಿ, ದೇವಿ ಅಳಬೇಡ, ನಿನಗೆ ಅವಳಿಯ ಮಕ್ಕಳು ಏನು ಮಾಡ್ತಾರೆ, ಜನಿಸ್ತಾರೆ. ನನ್ನ ಬಗ್ಗೆ ನಿನಗೆ ಸಂದೇಹ ಬೇಡ. ನಿನ್ನ ತಂದೆಯಾದ ಜನಕನಿಗೆ ನಾನು ಪರಿಚಿತ, ಅನ್ಯನಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಾ, ಅಲ್ಲಿ ನಿನಗಿರುವ ಬಯಕೆಗಳನ್ನೆಲ್ಲ ಈಡೇರಿಸುತ್ತೇನೆ, ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುವೆ, ಹೆದರಬೇಡ ಎಂದು ಹೇಳಿ ಸಮಾಧಾನಪಡಿಸಿದನು. ಮತ್ತು ಶ್ರೀರಾಮನ ಮಡದಿಯಾದ ಒಂದು ಸೀತಾದೇವಿಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ. ಈ ರೀತಿಯಾಗಿ ಒಂದು ಸೀತಾ ಪರಿತ್ಯಾಗದ ಸನ್ನಿವೇಶವನ್ನು ಲಕ್ಷ್ಮೀಶ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ ಚಿತ್ರಿಸಿದ್ದಾನೆ. ಇಲ್ಲಿಗೆ ಪದ್ಯ ಮುಕ್ತಾಯಿತು ಮಕ್ಕಳೇ. ಈ ಒಂದು ಕಥೆಯನ್ನು ಸ್ಪಷ್ಟವಾಗಿ ನಿಮಗೆ ಅರ್ಥ ಆದರೆ ನೀವು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸ್ಬೋದು. ನಿಮಗೆ ಪದ್ಯ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಒಂದು ಮುಂದಿನ ಪದ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಒಂದಿಷ್ಟು ಬುಕ್ಗಳ ಡಿಸ್ಕ್ರಿಪ್ಷನನ್ನು ಲಿಂಕ್ನಲ್ಲಿ ಹಾಕಿದ್ದೀನಿ ನಾನು. ಡಿಸ್ಕ್ರಿಪ್ಷನಲ್ಲಿ ತಾವು ಬೇಕಾದರೆ ಅದನ್ನು ಕೂಡ ನೋಡ್ಬೋದು. ಧನ್ಯವಾದಗಳು.